ನಮಸ್ಕಾರ, ನೀವೆಲ್ಲರೂ ನೋಡ್ತಾ ಇದ್ದೀರಿ ಕನ್ನಡಮ್ಮ ನ್ಯೂಸ್ ನೆಟ್ವರ್ಕ್. ನಾನು ರವಿ ಸುರೇಶ್. ದಿನದ ಪ್ರಮುಖ ಸುದ್ದಿಗಳನ್ನು ನೋಡೋಣ. ಅದಕ್ಕಿಂತ ಮುಂಚೆ ಹೆಡ್ಲೈನ್ಸ್. ಅಯೋಧ್ಯೆಯಲ್ಲಿ ಜನವರಿ 22ಕ್ಕೆ ರಾಮಮೂರ್ತಿ ಪ್ರತಿಷ್ಠಾಪನೆ. ಬೆಳಗಾವಿಯಲ್ಲಿ 10,000 ಜನರಿಂದ ಹನುಮಾನ್ ಚಾಲೀಸ್ ಪಠನೆ. ವಿಶ್ವ ಹಿಂದೂ ಪರಿಷತ್ ಪಠಣಕ್ಕೆ ವ್ಯವಸ್ಥೆ. ಬಸವಣ್ಣ ಕರ್ನಾಟಕದ ಸಾಂಸ್ಕೃತಿಕ ನಾಯಕ. ಸರ್ಕಾರದಿಂದ ಅಧಿಕೃತ ಘೋಷಣೆ. ಲಿಂಗಾಯತ ಸಂಘಟನೆಗಳಿಂದ ಬೆಳಗಾವಿಯಲ್ಲಿ ವಿಜಯೋತ್ಸವ. ಬೆಳಗಾವಿ ನಗರ ಜನವರಿ 22ಕ್ಕೆ ಸಕಲ ರೀತಿಯಲ್ಲಿ ಸಿದ್ಧತೆ. ರಾಮಲಲ್ಲಾ ಪ್ರತಿಷ್ಠಾಪನೆಗೆ ಉತ್ತರ ಕ್ಷೇತ್ರ ಕಾತರ. ಪ್ರತಿ ಗಲ್ಲಿಯೂ ಕಮಾನು, ಧ್ವಜ, ದೀಪಗಳಿಂದ ಅಲಂಕಾರ. ಜನವರಿ 22ರಂದು ಅಯೋಧ್ಯೆಯಲ್ಲಿ ರಾಮಮೂರ್ತಿ ಪ್ರತಿಷ್ಠಾಪನೆ ಆಗ್ತಾ ಇದೆ. ಇದೇ ಹಿನ್ನೆಲೆಯಲ್ಲಿ ಬೆಳಗಾವಿ ನಗರದ ಉತ್ತರ ಮತಕ್ಷೇತ್ರದಲ್ಲಿ ಸಕಲ ರೀತಿಯಲ್ಲಿ ಸಿದ್ಧತೆ ಶುರುವಾಗಿದೆ. ವಿವಿಧ ಸಂಘಟನೆಗಳಿಂದ ಮತ್ತು ರಾಮ ಭಕ್ತರಿಂದ ಪ್ರತಿಯೊಂದು ಗಲ್ಲಿಯಲ್ಲಿಯೂ ಕೂಡ ಬೃಹದಾಕಾರದ ಕಮಾನುಗಳನ್ನು ನಿರ್ಮಿಸಲಾಗಿದೆ. ಅದು ಅಲ್ಲದೆ ಅಯೋಧ್ಯೆಯ ರಾಮ ಮಂದಿರ ಮತ್ತು ರಾಮಮೂರ್ತಿಯ ಪೋಸ್ಟರ್ಗಳನ್ನು ಅಂಟಿಸಲಾಗಿದೆ. ಜೊತೆಗೆ ವಿದ್ಯುತ್ ದೀಪಗಳನ್ನು ಅಲಂಕರಿಸಿ ಪ್ರತಿಯೊಂದು ಗಲ್ಲಿಯನ್ನು ಕೂಡ ಅಲಂಕಾರಗೊಳಿಸಲಾಗಿದೆ. ಸಿದ್ಧಿವಿನಾಯಕ ಟ್ರಸ್ಟ್ ವತಿಯಿಂದ ಬೆಳಗಾವಿಯಲ್ಲಿ ಜನವರಿ 22ರಂದು ಮಹಾಪ್ರಸಾದದ ವ್ಯವಸ್ಥೆ ಮಾಡಲಾಗಿದೆ. ಅಯೋಧ್ಯೆಯಲ್ಲಿ ಜನವರಿ 22ರಂದು ರಾಮಮೂರ್ತಿಯ ಪ್ರತಿಷ್ಠಾಪನೆ ಹಿನ್ನೆಲೆಯಲ್ಲಿ ಬೆಳಗಾವಿ ನಗರದ ಮೆಣಸಿನಗಲ್ಲಿ, ಆಜಾದ್ ಗಲ್ಲಿ, ಪಂಗುಳು ಗಲ್ಲಿ, ಬೆಂಡಿ ಬಜಾರ್ ಸೇರಿದಂತೆ 10 ಗಲ್ಲಿಗಳಲ್ಲಿ ಮಹಾಪ್ರಸಾದದ ವ್ಯವಸ್ಥೆ ಮಾಡಲಾಗಿದೆ. ಖಡಕ್ ಗಲ್ಲಿಯಲ್ಲಿ ರಾಮ ಮಂದಿರದ ಪೋಸ್ಟರ್ ಅನ್ನು ಅಂಟಿಸಿದ್ದು ಎಲ್ಲರ ಗಮನವನ್ನು ಸೆಳೆಯುತ್ತಿದೆ. ಅದು ಅಲ್ಲದೆ ಕಾಕ್ತಿವೇಜ್ ಗಣಪತಿ ಗಲ್ಲಿ, ನರಗುಂದ ಬಾವಿ ಚೌಕ್, ಮಾರುತಿ ಗಲ್ಲಿ, ಗಣಪತಿ ಗಲ್ಲಿಯಲ್ಲಿ ವ್ಯಾಪಾರಿಗಳು ಮತ್ತು ರಾಮ ಭಕ್ತರು ಸೇರಿಕೊಂಡು ಪ್ರತಿಯೊಂದು ಗಲ್ಲಿಯಲ್ಲಿ ಬೃಹದಾಕಾರದ ಆಕರ್ಷಕ ಕಮಾನುಗಳನ್ನು ರಚನೆ ಮಾಡಿದ್ದಾರೆ. ಅದು ಅಲ್ಲದೆ ಬಣ್ಣ ಬಣ್ಣದ ಪೇಪರ್ಗಳನ್ನು ಅಂಟಿಸಿ ಎಲ್ಲರ ಗಮನವನ್ನು ಸೆಳೆಯುತ್ತಿದ್ದಾರೆ. ರಾಮದೇವ ಗಲ್ಲಿ, ಕಿರ್ಲೋಸ್ಕರ್ ರೋಡ್, ಚವಾಟ್ ಗಲ್ಲಿ, ಸಮಾದೇವಿ ಗಲ್ಲಿ, ರಾಮನಖಿಂಡಿ ಗಲ್ಲಿಯಲ್ಲಿ ವಿವಿಧ ರೀತಿಯ ಬಣ್ಣ ಬಣ್ಣದ ಪೇಪರ್ಗಳನ್ನು ಅಂಟಿಸಿದ್ದಾರೆ. ಬೃಹದಾಕಾರದ ಕಮಾನುಗಳನ್ನು ರಚನೆ ಮಾಡಿದ್ದಾರೆ. ಈ ಮೂಲಕ ಜನವರಿ 22ಕ್ಕೆ ಮಹಾಪ್ರಸಾದದ ಜೊತೆಗೆ ಪ್ರತಿಯೊಂದು ಗಲ್ಲಿಯನ್ನು ವಿದ್ಯುತ್ ದೀಪಗಳಿಂದ, ಬಣ್ಣ ಬಣ್ಣದ ರಾಮ ಧ್ವಜಗಳಿಂದ ಮತ್ತು ಕಮಾನುಗಳಿಂದ ಅಲಂಕರಿಸಿರುವುದು ಎಲ್ಲರ ಗಮನವನ್ನು ಸೆಳೆಯುತ್ತಿದೆ. ಜನವರಿ 22ಕ್ಕೆ ಎಲ್ಲ ರೀತಿಯಿಂದಲೂ ಕೂಡ ಈ ಪ್ರತಿಯೊಂದು ಗಲ್ಲಿಯು ರಾಮಮೂರ್ತಿ ಪ್ರತಿಷ್ಠಾಪನೆ ಹಿನ್ನೆಲೆಯಲ್ಲಿ ಸಕಲ ರೀತಿಯಿಂದಲೂ ಕೂಡ ಸಜ್ಜಾಗಿವೆ. ಉತ್ತರ ಮತಕ್ಷೇತ್ರದ ಪ್ರತಿಯೊಂದು ಗಲ್ಲಿಯು ಜನವರಿ 22ಕ್ಕೆ ಸಜ್ಜಾಗಿದ್ದು ಎಲ್ಲರ ಗಮನವನ್ನು ಸೆಳೆಯುತ್ತಿದೆ. गणपति बप्पा। अयोध्या में 22 जनवरी 2024 के दिन श्री रामलला की प्राण प्रतिष्ठा का कार्यक्रम रखा है. बेलगाम शहर के अंदर सिद्धिविनायक मंदिर ट्रस्ट द्वारा बड़ा 22 जनवरी 2024 को पूजा और महाप्रसाद का आयोजन किया है. सिद्धिविनायक मंदिर ट्रस्ट मोतीलाल चौक, बेंडी बाजार, पांगुल गली, भूई गली, टेंगी गली, कामत गली, कसई गली, माली गली, आजाद गली, भातकान गली और समस्त राम भक्त के सहयोग से और 36 कुंज समाज मिलकर 20,000 लोगों का आयोजन रखा है. और सभी व्यापारी बंधु भी सबका इसमें सहयोग मिला है और सुंदर ऐसा है 20,000 लोगों का महाप्रसाद आयोजन रखा है. तो सभी राम भक्तों का और जिन्होंने सहयोग दिया है, हम सिद्धिविनायक ट्रस्ट वती के ओर से उनके बहुत बहुत शुभेच्छा भी देते हैं. और सभी 10 गलियों के नागरिकों से हम विनती भी करते हैं कि इस महाप्रसाद पे पूरा बेलगाम शहर के सभी वासियों से भी विनती करते हैं इस महाप्रसाद में आप आनंद लेकर और प्रसाद का आनंद लेकर कमेटी को बहुत बहुत धन्यवाद भी देता हूँ. धन्यवाद.
ಮಹಾದೇವ್ ಪವಾರ್, ಕನ್ನಡಮ ನ್ಯೂಸ್ ನೆಟ್ವರ್ಕ್, ಬೆಳಗಾವಿ. ಜನವರಿ 22ರಂದು ಅಯೋಧ್ಯೆಯಲ್ಲಿ ರಾಮಮೂರ್ತಿ ಪ್ರತಿಷ್ಠಾಪನೆ ಹಿನ್ನೆಲೆಯಲ್ಲಿ ಬೆಳಗಾವಿಯಲ್ಲಿ ವಿಶ್ವ ಹಿಂದೂ ಪರಿಷತ್ ವತಿಯಿಂದ ಹನುಮಾನ್ ಚಾಲೀಸ್ ಪಠಣಕ್ಕೆ ವ್ಯವಸ್ಥೆಯನ್ನು ಮಾಡಲಾಗಿತ್ತು. ಸುಮಾರು 10,000 ಸಂಖ್ಯೆಯಲ್ಲಿ ರಾಮ ಭಕ್ತರು ಹನುಮಾನ್ ಚಾಲೀಸ್ ಪಠಣದಲ್ಲಿ ಭಾಗವಹಿಸಿದರು. ಅಯೋಧ್ಯೆಯಲ್ಲಿ ರಾಮನ ಮೂರ್ತಿ ಪ್ರತಿಷ್ಠಾಪನೆ ಹಿನ್ನೆಲೆಯಲ್ಲಿ ಬೆಳಗಾವಿಯಲ್ಲಿ ಜನವರಿ 20ರಂದು ನಗರದ ಸರ್ದಾರ್ ಮೈದಾನ ಹಾಗೂ ವ್ಯಾಕ್ಸಿನ್ ಡಿಪೋದಲ್ಲಿ 10,000 ಸಂಖ್ಯೆಯ ಜನರಿಂದ 11 ಬಾರಿ ಹನುಮಾನ ಚಾಲೀಸ ಪಠಣ ಮಾಡಲಾಗುತ್ತಿದೆ. ಹೀಗಂತ ವಿಶ್ವ ಹಿಂದೂ ಪರಿಷತ್ನ ಜಿಲ್ಲಾ ಮುಖಂಡ ಕೃಷ್ಣ ಭಟ್ ಹೇಳಿದರು. ಬೆಳಗಾವಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡುತ್ತಾ ಮಾಹಿತಿಯನ್ನು ಕೊಟ್ಟರು. ಕಳೆದ ಡಿಸೆಂಬರ್ 5ರಿಂದ ಪ್ರತಿನಿತ್ಯ ಸಂಜೆ 7:30ರಿಂದ 8:30ರವರೆಗೆ 11 ಬಾರಿ ಹನುಮಾನ್ ಚಾಲೀಸ ಪಠಣ, ನೂರಾರು ಮಹಿಳೆಯರು, ಮಕ್ಕಳು, ಯುವಕರು ಸೇರಿದಂತೆ 51,000 ಹನುಮಾನ ಚಾಲೀಸ ಪೂರ್ಣಗೊಂಡಿದೆ ಅನ್ನುವ ಮಾಹಿತಿಯನ್ನು ಕೊಟ್ಟರು. 22 तारखेला होणाऱ्या श्री राम मंदिरच्या उद्घाटनाप्रसंगी विश्व हिंदू परिषद बेळगावच्या वतीनं येणाऱ्या 20 तारखेला वॅक्सिन डिपो व सरदार मैदान येथे 11वा हनुमान चालीसा व महाआरतीचं आयोजन केलेलं आहे. तरी या हनुमान चालीसाला समस्त हिंदू समाजाने एकत्र येऊन कमीत कमी दोन्ही ग्राउंडमध्ये 10,000 संख्या जमाचे विश्व हिंदू परिषदचं कार्य करत आहे. आणि हिंदू समाजाला एक विनंती आहे की हनुमान चालीसाला दोन्ही ग्राउंडमध्ये कमीत कमी 10,000 जण हिंदू समाजाने जमा होऊन त्या हनुमान चालीसामध्ये भाग घ्यावा. त्यानंतर प्राण प्रतिष्ठापने दिवशी येणाऱ्या 22 तारखेला प्रत्येक घरामध्ये आम्ही ज्या अक्षता बसवलेल्या आहेत 4.5 लाख घरापर्यंत, त्या अक्षतांची पूजा करून एक दिवाळी साजरी करावी आणि प्रत्येक घरासमोर एक 5 दिवे लावून पुन्हा एकदा 2दा दिवाळी साजरी करावी अशी विश्व हिंदू परिषदची मागणी आहे आणि विनंती सुद्धा आहे. आज 5 डिसेंबर रोजी या बेळगावमध्ये अक्षताचं आगमन झालं. त्यानंतर तालुक्यामध्ये पोहोचवण्यात आल्या आणि पूर्ण गावामध्ये असं करून टोटल 4 लाख घरामध्ये हे अक्षता पोहोचलेल्या आहेत. त्या अक्षतांचं दुपारी 12 वाजता ते दुपारी 2 वाजेपर्यंत त्याची पूजा करावी आणि 5 दिवे लावून दिवाळी साजरी करावी अशी विनंती विश्व हिंदू परिषदच्या द्वारे करत आहे. विभाग संयोजक बजरंग. ಈ ಸಂದರ್ಭದಲ್ಲಿ ಶ್ರೀಕಾಂತ್ ಕದಂ, ಆನಂದ್ ಕರಲಿಂಗನವರ, ಮುನಿಸ್ವಾಮಿ ಭಂಡಾರಿ, ಬಿಪಿನ್ ಪಟೇಲ್, ಸಂತೋಷ್ ವಾಧ್ವಾ, ರಾಜೇಶ್ವರಿ ಸಂಬರ್ಗಿ ಮಠ, ಶರದ್ ಪಾಟೀಲ್ ಸೇರಿದಂತೆ ಇನ್ನೂ ಹಲವರು ಕೂಡ ಭಾಗವಹಿಸಿದರು. ರಾಜಶೇಖರ್ ಹಿರೇಮಠ, ಕನ್ನಡಮ ನ್ಯೂಸ್ ನೆಟ್ವರ್ಕ್, ಬೆಳಗಾವಿ. ಬುದ್ಧ ಬಸವ ಅಂಬೇಡ್ಕರ್ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಸಂಘ ಇವತ್ತು ಬೆಳಗಾವಿಯಲ್ಲಿ ಪ್ರತಿಭಟನೆಯನ್ನು ಮಾಡಿತು. ಗೋಕಾಕ ತಾಲೂಕಿನ ಮೃತ ಯುವಕ ಸಾಗರ್ ಪರ್ಸನ್ನವರವರ ಸಾವಿಗೆ ಸೂಕ್ತವಾಗಿರುವಂಥ ನ್ಯಾಯವನ್ನು ಒದಗಿಸಿಕೊಡಬೇಕು, ಪೊಲೀಸರು ಸೂಕ್ತ ರೀತಿಯಲ್ಲಿ ತನಿಖೆಯನ್ನು ಮಾಡಬೇಕು ಅಂತ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಕೊಟ್ಟು ಆಗ್ರಹವನ್ನು ಮಾಡಿದರು. ಗೋಕಾಕ ತಾಲೂಕಿನ ದೇವಗೌಡನಹಟ್ಟಿ ಗ್ರಾಮದ ಮೃತ ಸಾಗರ ಉದ್ದಪ್ಪ ಪರ್ಸನ್ನವರ ಅಪಘಾತದ ಬಗ್ಗೆ ಸೂಕ್ತವಾಗಿ ತನಿಖೆ ಆಗಬೇಕು ಅಂತ ಆಗ್ರಹಿಸಿ ಬುದ್ಧ ಬಸವ ಅಂಬೇಡ್ಕರ್ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕೂಲಿ ಕಾರ್ಮಿಕರ ಸಂಘ ಪ್ರತಿಭಟನೆ ಮಾಡಿದೆ. ಬೆಳಗಾವಿ ಜಿಲ್ಲಾಧಿಕಾರಿ ಕಚೇರಿ ಆವರಣದಲ್ಲಿ ಬುದ್ಧ ಬಸವ ಅಂಬೇಡ್ಕರ್ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕೂಲಿ ಕಾರ್ಮಿಕರ ಸಂಘದಿಂದ ಪ್ರತಿಭಟನೆ ಮಾಡಲಾಯಿತು. ಕಳೆದ ವರ್ಷ ನವೆಂಬರ್ 22ರಂದು ನಡೆದ ಅಪಘಾತದಲ್ಲಿ ಹಿಟ್ ಅಂಡ್ ರನ್ ಕೇಸ್ ಗೋಕಾಕ್ ಗ್ರಾಮೀಣ ಪೊಲೀಸರು ದಾಖಲು ಮಾಡಿದ್ದಾರೆ. ಪೊಲೀಸರಿಂದ ಸೂಕ್ತ ತನಿಖೆ ಆಗುತ್ತಿಲ್ಲ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ನವೆಂಬರ್ 22ನೇ ತಾರೀಕು ನೈಟ್ 10:00ರಿಂದ 11 ಗಂಟೆವರೆಗೆ ಸಾಗರ್ ಉದ್ದಪ್ಪ ಪರ್ಸನ್ನವರ ಮೃತಪಟ್ಟಿರುತ್ತಾನೆ. ಅದು FIR ದಾಖಲೆ ಬರೆದೆ ಅವರು ದಾಖಲೆ ಒಳಗೆ ಹೀಟ್ ಅಂಡ್ ರನ್ ಕೊಟ್ಟಿದ್ದಾರೆ. ನಾವು ಸ್ವತಃ ತನಿಖೆ ಮಾಡಿ ಯಾವ ಗಾಡಿ ಹೋಗಿದೆ ಅಂತೇಳಿ ವಿಚಾರಣೆ ಪೊಲೀಸ್ ಅಧಿಕಾರಿ ಕೊಟ್ಟಾಗ ಅದನ್ನ ನೀವು ನೋಡಿದ್ದೀರಾ, ಚೆಕ್ ಮಾಡಿದ್ದೀರಾ ಅಂತ ನಮಗೆ ಹೊಳ್ಳಿ ರಿಟರ್ನ್ ಉತ್ತರ ಕೊಟ್ಟಿದ್ದಾರೆ. ಇವಾಗ 2 ತಿಂಗಳಾಯ್ತು. ಏನ್ ಮಾಡಿದ್ರೆ ತನಿಖೆಯಲ್ಲಿ ಏನು ಅಂತ ಯಾವುದೇ ವಿಷಯ ನಮಗೆ ತಿಳಿಸಿಲ್ಲ. ನಾವು ಸ್ವತಃ ಕಬ್ಬಿನ ಫ್ಯಾಕ್ಟರಿಗೆ ಹೋಗಿ ಕಬ್ಬಿನ ಅದು ರೈತರಿಗೆ ಕೊಟ್ಟಂತ ಪರಿಚಯವನ್ನು ಅವರಿಗೆ ತಿಳಿಸಿ ಹೇಳಿದಾಗ ಸಾಯಂಕಾಲ ಹುದಲಿಯಿಂದ 6 ಗಂಟೆಗೆ ಬಂದು ಇಲ್ಲಿ ರೈತರ ಹೊಲಕ್ಕೆ 8 ಗಂಟೆಗೆ ಬಂದು 8ರಿಂದ 10ವರೆಗೆ ಕಬ್ಬು ಲೋಡ್ ಮಾಡಿಕೊಂಡು ಹೊಳ್ಳಿ ರಿಟರ್ನ್ 12:32 ನಿಮಿಷಕ್ಕೆ ಹುದಲಿ ಫ್ಯಾಕ್ಟರಿ ಮುಟ್ಟಿದೆ. ಆದ ನಂತರ 24 ಗಂಟೆಗಳವರೆಗೆ ಹುದಲಿ ಫ್ಯಾಕ್ಟರಿಯಲ್ಲಿ ಆ ವಾಹನ ಟ್ರ್ಯಾಕ್ಟರ್ ಅಲ್ಲೇ ನಿಂತಿದೆ. ಮತ್ತು ಇನ್ನೊಂದು ವಿಷಯ ಮುಖ್ಯವಾದರೆ ಟ್ರ್ಯಾಕ್ಟರ್ ಬಾಂಡ್ ಮಾಡಿದ್ದು ಹುದಲಿ ಫ್ಯಾಕ್ಟರಿಯಲ್ಲಿ ಬೇರೆ ಇದೆ, ಗಾಡಿ ಚಲಾಯಿಸುವುದು ಗಾಡಿ ನಂಬರ್ ಬೇರೆ ಇದೆ. ಈಗ ನಮಗೆ ನ್ಯಾಯ ಬೇಕಾಗಿದೆ ಸರ್. ಅದು ಗಾಡಿ ಸರ್ ಪೊಲೀಸ್ ಸ್ಟೇಷನ್ಗೆ ಹೋದ್ರೆ ನಾವು ಕೇಳಿದ್ರೆ ಈ ಸಂದರ್ಭದಲ್ಲಿ ಪುಂಡ್ಲಿಕ್ ಪರ್ಸನ್ನವರ್, ರಾಮಪ್ಪ ಪರ್ಸನ್ನವರ್, ನಾಗರಾಜ್ ಪರ್ಸನ್ನವರ, ಮಾರುತಿ ಕೆಳಗೇರಿ ಸೇರಿದ ಹಾಗೆ ಕುಟುಂಬಸ್ಥರು ಹಾಜರಿದ್ದರು.
ಮಹದೇವ್ ಪವಾರ್, ಕನ್ನಡಮ ನ್ಯೂಸ್ ನೆಟ್ವರ್ಕ್, ಬೆಳಗಾವಿ. ಕನ್ನಡಮ ನ್ಯೂಸ್ ನೆಟ್ವರ್ಕ್ನಲ್ಲಿ ಇದೀಗ ಪುಟ್ಟದೊಂದು ಬ್ರೇಕ್. होटल आदर्श पैलेस लजीज खाने के साथ यहाँ है बेहतरीन रूम्स, रहने के लिए स्टैंडर्ड रूम्स और सूट रूम्स, साथ ही साथ मौजूद है कई सारी क्वालिटियों से भरपूर स्टैंडर्ड डिलक्स रूम्स और डिलक्स सूट रूम्स। लग्जरियस लाइफ का अनुभव लेना है तो एक बार अवश्य भेंट दें। शादी और इतर प्रोग्राम्स के लिए प्लैटिनम हॉल और मिलेनियम हॉल। होटल आदर्श पैलेस, लिंगराज कॉलेज के पास, कॉलेज रोड, बेलगाव। ಬ್ರೇಕ್ ಬಳಿಕ ಮತ್ತೆ ಸ್ವಾಗತ. ನಾಗಪ್ಪ ಸಂಗೊಳ್ಳಿ ಬೆಳಗಾವಿಯಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸಿ ಸರ್ಕಾರಕ್ಕೆ ಒತ್ತಾಯವನ್ನು ಮಾಡಿದರು. ಆಶಾ ಕಾರ್ಯಕರ್ತರು ಬಿಸಿಯೂಟ ನೌಕರರ ಬೇಡಿಕೆಗಳನ್ನು ಸರ್ಕಾರ ಈಡೇರಿಸಬೇಕು ಅಂತ ಸರ್ಕಾರಕ್ಕೆ ಮನವಿಯನ್ನು ಮಾಡಿಕೊಂಡರು. ಕೇಂದ್ರ ಸರ್ಕಾರದ ಯೋಜನೆಗಳ ಅನುದಾನವನ್ನು ಹೆಚ್ಚಿಸಿ ಆಹಾರ, ಆರೋಗ್ಯ, ಶಿಕ್ಷಣವನ್ನು ನೀಡಿ ಸಮಾನ ವೇತನ ನಿಗದಿಪಡಿಸಿ ಶ್ರಮಿಕರ ಬದುಕನ್ನು ಉಳಿಸಿ ಕೂಡಲೇ ನಮ್ಮ ಸಂಘಟನೆಗಳ ಬೇಡಿಕೆಗಳನ್ನು ಈಡೇರಿಸಿ ಅಂತ ನಾಗಪ್ಪ ಸಂಗೊಳ್ಳಿ ಸರ್ಕಾರಕ್ಕೆ ಮನವಿಯನ್ನು ಮಾಡಿಕೊಂಡರು. ಬೆಳಗಾವಿಯ ಕನ್ನಡ ಸಾಹಿತ್ಯ ಭವನದ ಪ್ರಾಂಗಣದಲ್ಲಿ ಅಂಗನವಾಡಿ ಬಿಸಿಯೂಟ ನೌಕರರು, ಗ್ರಾಮ ಪಂಚಾಯಿತಿ, ಆಶಾ ಕಾರ್ಯಕರ್ತೆಯರು, ಕಾರ್ಮಿಕರು ಎಲ್ಲರೂ ಒಗ್ಗೂಡಿ ಘೋಷಣೆಗಳನ್ನು ಕೂಗುತ್ತಾ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ನಾಗಪ್ಪ ಸಂಗೊಳ್ಳಿ ಮಾತನಾಡಿ, ಅಂಗನವಾಡಿ ಬಿಸಿಯೂಟ ನೌಕರರು, ಗ್ರಾಮ ಪಂಚಾಯಿತಿ, ಆಶಾ ಕಾರ್ಯಕರ್ತರು, ಕಾರ್ಮಿಕರು ಎಲ್ಲರೂ ಒಗ್ಗೂಡಿ 28 ಸಂಸದರ ಕಚೇರಿ ಮುಂದೆ 23 ಸ್ತ್ರೀ ನೌಕರರು, 24 ಪಂಚಾಯಿತಿ ನೌಕರರು, 25 ಕಾರ್ಮಿಕ ನೌಕರರು ಧರಣಿ ಸತ್ಯಾಗ್ರಹವನ್ನು ಮಾಡುತ್ತಿದ್ದೇವೆ ಅಂತ ಹೇಳಿದರು. ಎಲ್ಲ ಸಂಘಟನೆಗಳು, ಅಂಗನವಾಡಿ, ಬಿಸಿ ಊಟ, ಗ್ರಾಮ ಪಂಚಾಯತಿ ನೌಕರರು, ಆಶಾ ಕಾರ್ಯಕರ್ತರು, ಇನ್ನುಳಿದ ಫ್ಯಾಕ್ಟ್ರಿ ಒಳಗೆ ಕೆಲಸ ಮಾಡುವಂಥವರು, ಬೀಡಿ ಕಾರ್ಮಿಕರು, ಎಲ್ಲ ಕಾರ್ಮಿಕರನ್ನು ಒಳಗೊಂಡು ಇಡೀ ರಾಜ್ಯಾದ್ಯಂತ 28 MP ಗಳ ಕಚೇರಿಗಳ ಮುಂದೆ ನಾವು 23 ಸ್ಕೀಮ್ ನೌಕರರು ಹಾಗೂ 24 ಪಂಚಾಯತಿ ನೌಕರರು, 25ರಂದು ಎಲ್ಲ ಇನ್ನುಳಿದ ಕಾರ್ಮಿಕರ ನಾವು ಸಂಸತ್ ಸದಸ್ಯರ ಕಚೇರಿಗಳ ಮುಂದೆ ಧರಣಾ ಸತ್ಯಾಗ್ರಹವನ್ನು ನಾವು ಮಾಡ್ತಾ ಇದ್ದೇವೆ. ಅದರ ಅಂಗವಾಗಿ ನಾವು ಬೆಳಗಾವಿ ಜಿಲ್ಲೆಯಲ್ಲಿ 3 ಜಾಥಾಗಳನ್ನು ಹಮ್ಮಿಕೊಂಡು ನಿನ್ನೆ ಗೋಕಾಕದಲ್ಲಿ ಒಂದು ಜಾಥಾ ಉದ್ಘಾಟನೆಗೊಂಡು ಅದು ರಾಮದುರ್ಗ, ಸೌದತ್ತಿ ಮತ್ತು ಬೈಲಹೊಂಗಲ, ಕಿತ್ತೂರು, ಈಗ ಗೋಕಾಕದಲ್ಲಿ ಉದ್ಘಾಟನೆ ಆದಂಥ ಜಾಥಾ ಆ 4 ತಾಲೂಕುಗಳಲ್ಲಿ, ಇನ್ನೊಂದು ಜಾಥಾ ರಾಯಬಾಗ್ ತಾಲೂಕಿನಲ್ಲಿ ಉದ್ಘಾಟನೆಗೊಂಡು ರಾಯಬಾಗ್, ಅತನಿ, ಕಾಗವಾಡ, ಆಮೇಲೆ ಇವತ್ತು ಇನ್ನೊಂದು ಜಾಥಾ ಉದ್ಘಾಟನೆ ಮಾಡಿ ನಾನು ಇಲ್ಲಿಗೆ ಬಂದಿದ್ದೇನೆ. ಹುಕ್ಕೇರಿಯಲ್ಲಿ ಉದ್ಘಾಟನೆಗೊಂಡು ಅದು ಚಿಕ್ಕೋಡಿ ಮತ್ತು ನಿಪ್ಪಾಣಿ ಈ 3 ತಾಲೂಕಿನಲ್ಲಿ ಉದ್ಘಾಟನೆಗೊಳ್ತಿದೆ. ಯಾಕೆ ನಾವು ಮಾಡಕತ್ತೀವಿ ಅಂದ್ರೆ, ಈಗೆಲ್ಲ ನಾವು ಭಾಳ ದಿನಗಂಟಲೆ ನಾವು ಹೋರಾಟಗಳನ್ನ ಮಾಡ್ಕೊತ ಬರಕತ್ತೀವಿ. ಸರ್ಕಾರ ಯೋಜನೆಗಳನ್ನ ಜಾರಿ ಮಾಡಿತ್ತು ಮೊದಲ, ಈಗ ಅವನ್ನ ಕಡಿಮೆಗೊಳಿಸಾಕತ್ತೈತಿ. ನಾವು ಕಡಿಮೆ ವೇತನದೊಳಗೆ ದುಡಿಯಾಕತ್ತೀವಿ. ನಮಗೆ ಕನಿಷ್ಠ ವೇತನ ಇಲ್ಲ. ನಮಗೀಗ ನಾವು ಕನಿಷ್ಠ ವೇತನ 31,000 ರೂಪಾಯಿ ಕೊಡಬೇಕು. ನಮ್ಗೆ ಉದ್ಯೋಗವನ್ನು ಕಾಯಂಗೊಳಿಸಬೇಕು, ಖಾಸಗೀಕರಣ ನಿಲ್ಲಿಸಬೇಕು ಅಂತೇಳಿ ನಾವೇನು ಇವತ್ತು ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ. ಈಗ ನಾವು ಅಡಿಗೆಯವರು ಬರೀ 3,500 ರೂಪಾಯಿ ಪಗಾರದವರು, 3,500 ರೂಪಾಯಿದೊಳಗೆ ಅವ್ರು ದುಡಿಯೋದು, 11,000 ರೂಪಾಯಿದೊಳಗೆ ಅಂಗನವಾಡಿಯವರು, 15,000 ರೂಪಾಯಿದಾಗ ಪಂಚಾಯತಿಯವರು. ನಮಗೀಗ ಕನಿಷ್ಠ ವೇತನ 31,000 ರೂಪಾಯಿ ಕೊಡಬೇಕಂತೇಳಿ ನಾವು ಹೋರಾಟಗಳನ್ನು ಹಾಕ್ಕೊಂಡಿದ್ದೀವಿ. ಆಮೇಲೆ ಈ ಎಲ್ಲ ಏನು ಸರ್ಕಾರ ಯೋಜನೆಗಳನ್ನ ಜಾರಿ ಮಾಡಿದ್ದಕ್ಕೆ ಆ ಯೋಜನೆಗಳನ್ನ ಉಳಿಸ್ಬೇಕು, ಖಾಸಗೀಕರಣ ಮಾಡಬಾರ್ದಂತೇಳಿ ನಾವು ಇವತ್ತು ಈ ಜಾಥಾದ ಮೂಲಕ ನಾವು ಎಲ್ಲ
ಪ್ರಚಾರ ಮೂಲಕ ನಾವು ಜನರಿಗೆ ತಿಳುವಳಿಕೆ ಹೇಳಿ ನಾವು 23, 24, 25 3 ದಿನ ನಾವು ಈ ಜಾಥಾದ ಇಲ್ಲಿ ಬೆಳಗಾವಿದಾಗ ನಾವು 3 ದಿನ ಹೋರಾಟ ಮಾಡಕತ್ತೀವಿ. ಮತ್ತು ಇನ್ನೊಂದು ಇದರ ಅಂಗವಾಗಿ ನಾವು ಸಹಿ ಸಂಗ್ರಹಣ ಸಹಿತ ಮಾಡಕತ್ತೀವಿ. ಬೆಳಗಾವಿ ಜಿಲ್ಲೆಯಲ್ಲಿ ಸುಮಾರು ನಾವು 15 ಲಕ್ಷ ಸಹಿ ಸಂಗ್ರಹಣ ಮಾಡಿ ನಾವು ಕೇಂದ್ರಕ್ಕೆ ಈ ಯೋಜನೆಗಳನ್ನ ಉಳಿಸ್ಬೇಕಂತೇಳಿ ಸಹಿ ಸಂಗ್ರಹಗಳನ್ನ ಮಾಡಿಸಿ ನಾವು ಕಳಿಸಾಕತ್ತೀವಿ. ಮತ್ತು ಇದರೊಳಗೆ ಎಲ್ಲರೂ ಪಾಲ್ಗೊಂಡು ಇವತ್ತಿನ ಈ ಜಾಥಾವನ್ನು ಯಶಸ್ವಿಗೊಳಿಸಿದ್ದಕ್ಕೆ ತಮ್ಮೆಲ್ಲರಿಗೂ. ಈ ಸಂದರ್ಭದಲ್ಲಿ ಮಂದಾ, ನೇವಗಿ ಸೇರಿದಂತೆ ಅಂಗನವಾಡಿ, ಬಿಸಿಯೂಟ ನೌಕರರು, ಗ್ರಾಮ ಪಂಚಾಯಿತಿ, ಆಶಾ ಕಾರ್ಯಕರ್ತರು, ಕಾರ್ಮಿಕರು ಭಾಗವಹಿಸಿದ್ದರು. ಮಹದೇವ್ ಪವಾರ್, ಕನ್ನಡ ನ್ಯೂಸ್ ನೆಟ್ವರ್ಕ್, ಬೆಳಗಾವಿ. ಪ್ರಧಾನಿ ನರೇಂದ್ರ ಮೋದಿ ಅವರು ಜನವರಿ 22ರಂದು ಅಯೋಧ್ಯೆಯಲ್ಲಿ ರಾಮಮೂರ್ತಿ ಪ್ರತಿಷ್ಠಾಪನೆ ಹಿನ್ನೆಲೆಯಲ್ಲಿ ದೇವಸ್ಥಾನಗಳ ಶುಚಿಗೊಳಿಸುವ ಬಗ್ಗೆ ಕರೆಯನ್ನು ಕೊಟ್ಟಿದ್ದಾರೆ. ಇದೇ ಹಿನ್ನೆಲೆಯಲ್ಲಿ ಬೆಳಗಾವಿಯಲ್ಲಿ ವೀರೇಶ ಹಿರೇಮಠ ಅವರು ದೇವಸ್ಥಾನಗಳಲ್ಲಿ ಹಳೆ ಫೋಟೋಗಳನ್ನು ಯಾವುದೇ ರೀತಿಯಾಗಿರುವಂಥ ತೊಂದರೆ ಆಗದಂತೆ ಅವುಗಳನ್ನು ಸರಾಗವಾಗಿ ಶುಚಿಗೊಳಿಸಿದರು. ಅದು ಅಲ್ಲದೆ ವಿಧಿಯುಕ್ತವಾಗಿ ಫೋಟೋಗಳನ್ನು ಶುಚಿಗೊಳಿಸುವುದರ ಜೊತೆಗೆ ಪ್ರಧಾನಿ ನರೇಂದ್ರ ಮೋದಿಯವರು ಕೊಟ್ಟಿರುವಂಥ ಕರೆ ಎಲ್ಲರಿಗೂ ಕೂಡ ಸೂಕ್ತ ಅಂತ ಹೇಳಿದರು. ಜನವರಿ 22ರಂದು ಅಯೋಧ್ಯೆಯಲ್ಲಿ ರಾಮ ಮಂದಿರದಲ್ಲಿ ಬಾಲರಾಮನ ಮೂರ್ತಿ ಪ್ರತಿಷ್ಠಾಪನೆ ಹಿನ್ನೆಲೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ದೇಶದಲ್ಲಿರುವ ಮಂದಿರವನ್ನು ಶುಚಿಗೊಳಿಸುವಂತೆ ಕರೆ ನೀಡಿದ್ದಾರೆ. ಇದರಿಂದಾಗಿ ಬೆಳಗಾವಿ ಸೇವಾದಳ ಸಂಸ್ಥಾಪಕ ಅಧ್ಯಕ್ಷ ವೀರೇಶ್ ಹಿರೇಮಠ ನೇತೃತ್ವದಲ್ಲಿ ಶುಕ್ರವಾರ ಮಾರ್ಕಂಡೇಯ ನದಿಯ ದಡದಲ್ಲಿರುವ ಗಣೇಶ ಮಂದಿರದಲ್ಲಿ ಆವರಣದಲ್ಲಿರುವಂತಹ ಸುಮಾರು 2000 ಹಳೆಯ ದೇವರ ಫೋಟೋಗಳನ್ನು ವಿಧಿವಿಧಾನಗಳ ಮೂಲಕ ವಿಸರ್ಜಿಸಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ವೀರೇಶ್ ಹಿರೇಮಠ ಅವರು, ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರು ಸುಮಾರು 500 ವರ್ಷಗಳಿಂದ ಹಿಂದೂಗಳ ಸಂಕಲ್ಪವಾಗಿರುವ ಅಯೋಧ್ಯೆಯಲ್ಲಿ ಬಾಲರಾಮನ ಮೂರ್ತಿ ಪ್ರತಿಷ್ಠಾಪನೆ ಮಾಡುತ್ತಿರುವುದು ಅಭಿಮಾನದ ಸಂಗತಿ ಅಂತ ಹೇಳಿದರು. हातभार लावता म्हणजे काय, तुमच्या घरातले फोटो तुम्हीच विसर्जन तुम्ही करा, म्हणजे आणून ठेवायची संबंधच नाही. बघा की एकट्यानंच किती आयुष्यभर त्यानं त्याची पूजा केला, असं आणून ठेवला. मग त्याच्या घरात देव कसं राहणार? देव कसं राहणार? कसं देव सांगणार? देव तुम्हाला आणि कसं माफ करणार देव तुम्हाला? कसं करणार? ಈ ಸಂದರ್ಭದಲ್ಲಿ ದೀಪಾ ಕಾಂಬಳೆ, ಗುರುರಾಜ್ ಪಾಲಿ, ಪುಂಡಲೀಕ್ ಪಾವಸೆ, ವಿಜಯಕುಮಾರ ಮೋರೆ, ಕಿರಣ್ ಸೇರಿದಂತೆ ಗಣೇಶ ಮಂದಿರದ ಸದಸ್ಯರು ಮತ್ತು ಭಕ್ತರು ಉಪಸ್ಥಿತರಿದ್ದರು. ಮಹದೇವ್ ಪವಾರ್, ಕನ್ನಡ ನ್ಯೂಸ್ ನೆಟ್ವರ್ಕ್, ಬೆಳಗಾವಿ. ವಿಶ್ವಗುರು ಬಸವಣ್ಣನವರನ್ನು ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಅಂತ ಘೋಷಣೆ ಮಾಡಿರುವ ಸರ್ಕಾರದ ಕಾರ್ಯ ಶ್ಲಾಘನೀಯ ಅಂತ ಲಿಂಗಾಯತ ಸಂಘಟನೆಗಳು ಇವತ್ತು ಬೆಳಗಾವಿಯಲ್ಲಿ ವಿಜಯೋತ್ಸವವನ್ನು ಆಚರಣೆ ಮಾಡಿದವು. ಕರ್ನಾಟಕದ ಸಾಂಸ್ಕೃತಿಕ ನಾಯಕನಾಗಿ ವಿಶ್ವಗುರು ಬಸವಣ್ಣನವರನ್ನು ಕರ್ನಾಟಕ ಸರ್ಕಾರ ಘೋಷಣೆ ಮಾಡಿದ ಹಿನ್ನೆಲೆಯಲ್ಲಿ ಬೆಳಗಾವಿ ರಾಣಿ ಚೆನ್ನಮ್ಮ ವೃತ್ತದಲ್ಲಿ ವಿವಿಧ ಲಿಂಗಾಯತ ಸಂಘಟನೆಗಳ ನೇತೃತ್ವದಲ್ಲಿ ವಿಜಯೋತ್ಸವ ಆಚರಿಸಲಾಯಿತು. ಜೈ ಬಸವೇಶ, ಭಾರತ ದೇಶ, ಒಬ್ಬ ಲಿಂಗಾಯತ, ಕೋಟಿ ಲಿಂಗಾಯತ, ಕಟ್ಟುವೆವು, ಕಲ್ಯಾಣ ರಾಜ್ಯ ಕಟ್ಟುವೆವು ಅನ್ನುವ ಘೋಷಣೆಗಳು ಈ ಸಂದರ್ಭದಲ್ಲಿ ಮೊಳಗಿ ಬಂದವು. ಚಿಕ್ಕ ಮಕ್ಕಳು ಸಹಿತ ಬಸವಣ್ಣನವರ ಭಾವಚಿತ್ರ, ಬಸವ ಧ್ವಜ ಹಿಡಿದು ವಿಜಯೋತ್ಸವದಲ್ಲಿ ಪಾಲ್ಗೊಂಡಿದ್ದರು. ಈ ವೇಳೆ ಮಾತನಾಡಿದ ಲಿಂಗಾಯತ ಮುಖಂಡ ಶಂಕರ ಗುಡಸವರು, ಗುರು ಬಸವಣ್ಣನವರು ಎಲ್ಲರಿಗೂ ಕೂಡ ಮಾದರಿ, ಅವರು ವಿಶ್ವ ಜ್ಯೋತಿಯಾಗಿ ಬೆಳಗುತ್ತಿದ್ದಾರೆ ಅಂತ ಹೇಳಿದರು. ಈಗಾಗಲೇ ಮನವಿ ಹೋಗಿದೆ. ಅದಕ್ಕಾಗಿ ಸಿದ್ದರಾಮಯ್ಯನವರು ಮಾನ್ಯ ಮುಖ್ಯಮಂತ್ರಿ ಅವರು ಇನ್ನೊಮ್ಮೆ ಈ ಮನವಿಯನ್ನು ಮತ್ತೊಮ್ಮೆ ಕೇಂದ್ರ ಸರ್ಕಾರಕ್ಕೆ ಕಳಿಸಬೇಕಂತ ಎಲ್ಲ ಸಂಘಟನೆ ಪರವಾಗಿ ಅವರಲ್ಲಿ ವಿನಂತಿಸಿಕೊಳ್ಳುತ್ತೇವೆ. ಬಸವ ಮಂಟಪದ ಸಂಚಾಲಕ ಪ್ರಭುಲಿಂಗ ಸ್ವಾಮೀಜಿ ಮಾತನಾಡಿದರು. ವಿಶ್ವಗುರು ಬಸವಣ್ಣನವರು ಜನ ಬದುಕಲಿ ಜಗ ಬದುಕಲಿ ಅನ್ನುವ ತತ್ವ ಸಿದ್ಧಾಂತವನ್ನು ಸಾದರಪಡಿಸಿದರು ಅಂತ ಹೇಳಿದರು. ಇವತ್ತಿನ ದಿನ ಕರ್ನಾಟಕ ಸರ್ಕಾರ ವಿಶ್ವಗುರು ಬಸವಣ್ಣನವರನ್ನು ಸಾಂಸ್ಕೃತಿಕ ನಾಯಕ ಅಂತ ತಿಳ್ಕೊಂಡು ಘೋಷಣೆಯನ್ನು ಮಾಡಿದ್ದಕ್ಕಾಗಿ ಆ ಒಂದು ಕರ್ನಾಟಕ ಸರ್ಕಾರಕ್ಕೆ ನಾವು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ. ವಿಶ್ವಗುರು ಬಸವಣ್ಣನವರು ಜನ ಬದುಕಲಿ ಜಗ ಬದುಕಲಿ ಅನ್ನುವಂಥ ತತ್ವ ಸಿದ್ಧಾಂತವನ್ನು ಕೊಟ್ಟಿರ್ತಕ್ಕಂಥ, ಅಸ್ಪೃಶ್ಯತೆಯನ್ನು ಹೋಗಲಾಡಿಸಿರ್ತಕ್ಕಂಥ, ಮೂಢನಂಬಿಕೆಯನ್ನು ಹೋಗಲಾಡಿಸಿರ್ತಕ್ಕಂಥ ವಿಶ್ವಗುರು ಬಸವಣ್ಣನವರು ವಚನ ಸಾಹಿತ್ಯವನ್ನು ಕೊಟ್ಟು ಆ ವಚನ ಸಾಹಿತ್ಯ ಇವತ್ತು ಎಲ್ಲ ಒಂದು ಜನರಿಗೂ ಸಹಿತ ಭಾಳ ಅವಶ್ಯವಾಗಿರ್ತಕ್ಕಂಥದ್ದು. ಅಂಥ ವಚನ ಸಾಹಿತ್ಯವನ್ನು ನಂತರದಲ್ಲಿ 12ನೇ ಶತಮಾನದಲ್ಲಿ ವಿಶ್ವಗುರು ಬಸವಣ್ಣನವರು ಬಸವಾದಿ ಪ್ರಮುಖರು ವಚನ ಸಾಹಿತ್ಯವನ್ನು ಕೊಟ್ಟರೆ ಆ ಒಂದು ವಚನ ಸಾಹಿತ್ಯವನ್ನು ನಂತರದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ರಚನೆಯನ್ನು ಮಾಡಿ ಇವತ್ತು ಇಡೀ ಒಂದು ಕರ್ನಾಟಕದ ಜನತೆಗೆ, ಇಡೀ ಭಾರತದ ಜನತೆಗೆ ಭಾಳ ಒಂದು
ಪಡುವಂಥ ಒಂದು ಸಂಗತಿ. ಇದೇ ರೀತಿಯಾಗಿ ಕರ್ನಾಟಕದ ಒಂದು ಮಹಾರಾಷ್ಟ್ರದ ಸರ್ಕಾರವೂ ಸಹಿತ ಛತ್ರಪತಿ ಶಿವಾಜಿ ಮಹಾರಾಜರನ್ನ ಸಾಂಸ್ಕೃತಿಕ ನಾಯಕ ಅಂತಕೊಂಡು ಘೋಷಣೆ ಮಾಡಿತ್ತು. ಅದೇ ರೀತಿ ಕರ್ನಾಟಕದಲ್ಲೂ ಸಹಿತ ವಿಶ್ವಗುರು ಬಸವಣ್ಣವರನ್ನ ಸಾಂಸ್ಕೃತಿಕ ನಾಯಕ ಅಂತಕೊಂಡು ಘೋಷಣೆ ಮಾಡಬೇಕಂತಕೊಂಡು ದ್ವಾರಕನಾಥ್ ಅವರು ಬಹಳಷ್ಟು ವರ್ಷದಿಂದಲೇ ಪರಮ ಪೂಜ್ಯ ಮಾತಾಜಿಯವರಿಗೆ, ಮಾತೆ ಮಹಾದೇವಿ ತಾಯಿಯವರಿಗೆ ಅವರ ವಿಚಾರವನ್ನು ತಿಳಿಸಿದಾಗ ಮಾತಾಜಿಯವರು ಸಂತೋಷಪಟ್ಟು 15-20 ವರ್ಷದಿಂದ ಪ್ರಚಾರವನ್ನು ಮಾಡ್ತಾ ಬಂದು ಇವತ್ತ ಆ ಒಂದು ಕರ್ನಾಟಕ ಸರ್ಕಾರ ಮನಸ್ಸು ಮಾಡಿ ಭಾಳ ಒಂದು ಒಳ್ಳೆ ಕೆಲಸವನ್ನು ಮಾಡಿದೆ. ಇಡೀ ಸಮಾಜಕ್ಕೆ ಭಾಳ ಒಂದು ಸಂತೋಷ ತರುವಂಥ ವಿಷಯ. ಈ ಒಂದು ಸಂದರ್ಭದಲ್ಲಿ ನಮ್ಮ ಒಂದು ಬೆಳಗಾವಿ ಜಿಲ್ಲಾ ರಾಷ್ಟ್ರೀಯ ಬಸವದಳ ಲಿಂಗಾಯತ ಧರ್ಮ ಮಹಾಸಭಾ, ಜಾಗತಿಕ ಲಿಂಗಾಯತ ಮಹಾಸಭಾ, ಜಾಗತಿಕ ಲಿಂಗಾಯತ ಮಹಾಸಭಾ ಯುವ ಘಟಕ, ಈ ರೀತಿಯಾಗಿ ಲಿಂಗಾಯತ ಸಂಘಟನೆ, ಬಸವಪರ ಸಂಘಟನೆಯವರು ಎಲ್ಲರೂ ಇವತ್ತಿನ ದಿನ ನಾವು ಭಾಳ ಸಂತೋಷದಿಂದ ಇವತ್ತು ಸಂಭ್ರಮವನ್ನು ಆಚರಣೆ ಮಾಡ್ತಾ ಇದ್ದೇವೆ. ಎಲ್ಲರಿಗೂ ಶರಣು ಶರಣಾರ್ಥಿ. ಮತ್ತೊಮ್ಮೆ ಕರ್ನಾಟಕ ಸರ್ಕಾರಕ್ಕೆ ಧನ್ಯವಾದವನ್ನು ಹೇಳ್ತಾ ಇದ್ದೇವೆ, ಅಭಿನಂದನೆ ಸಲ್ಲಿಸ್ತೇವೆ. ಬಳಿಕ ಗೋವಾವೇಜ್ನಲ್ಲಿರುವಂತಹ ಬಸವೇಶ್ವರ ವೃತ್ತದಲ್ಲಿರುವ ಗುರು ಬಸವಣ್ಣನವರ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ಗೌರವ ಸಲ್ಲಿಸಲಾಯಿತು. ಈ ವೇಳೆ ಅಶೋಕ್ ಬೆಂಡಿಗೇರಿ, ಆನಂದ್ ಗುಡಸ್, ಕೆ ಶರಣಪ್ರಸಾದ್, ದೀಪಕ್ ಗುಡನ್ಗಟ್ಟಿ, ಶಿವಾನಂದ ತಂಬಾಕಿ, ಮಹಾಂತೇಶ್ ಗುಡಸ್ ಸೇರಿ ಇನ್ನೂ ಹಲವರು ಕೂಡ ಭಾಗವಹಿಸಿದ್ರು. ರಾಜಶೇಖರ್ ಹಿರೇಮಠ, ಕನ್ನಡ ನ್ಯೂಸ್ ನೆಟ್ವರ್ಕ್, ಬೆಳಗಾವಿ. ಇದೀಗ ಮತ್ತೊಮ್ಮೆ ಹೆಡ್ಲೈನ್ಸ್. ಅಯೋಧ್ಯೆಯಲ್ಲಿ ಜನವರಿ 22ಕ್ಕೆ ರಾಮಮೂರ್ತಿ ಪ್ರತಿಷ್ಠಾಪನೆ. ಬೆಳಗಾವಿಯಲ್ಲಿ 10,000 ಜನರಿಂದ ಹನುಮಾನ್ ಚಾಲೀಸ್ ಪಠನೆ. ವಿಶ್ವ ಹಿಂದೂ ಪರಿಷತ್ ಪಠಣಕ್ಕೆ ವ್ಯವಸ್ಥೆ. ಬಸವಣ್ಣ ಕರ್ನಾಟಕದ ಸಾಂಸ್ಕೃತಿಕ ನಾಯಕ. ಸರ್ಕಾರದಿಂದ ಅಧಿಕೃತ ಘೋಷಣೆ. ಲಿಂಗಾಯತ ಸಂಘಟನೆಗಳಿಂದ ಬೆಳಗಾವಿಯಲ್ಲಿ ವಿಜಯೋತ್ಸವ. ಬೆಳಗಾವಿ ನಗರ ಜನವರಿ 22ಕ್ಕೆ ಸಕಲ ರೀತಿಯಲ್ಲಿ ಸಿದ್ಧತೆ. ರಾಮಲಲ್ಲಾ ಪ್ರತಿಷ್ಠಾಪನೆಗೆ ಉತ್ತರ ಕ್ಷೇತ್ರ ಕಾತರ. ಪ್ರತಿ ಗಲ್ಲಿಯೂ ಕಮಾನು, ಧ್ವಜ, ದೀಪಗಳಿಂದ ಅಲಂಕಾರ. ಇವಿಷ್ಟು ಈ ದಿನದ ಪ್ರಮುಖ ಸುದ್ದಿಗಳು. ಮತ್ತೊಂದಿಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಕನ್ನಡ ನ್ಯೂಸ್ ನೆಟ್ವರ್ಕ್.